Taste the Daily. Taste the Daily. ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಸಿದ್ಧತೆ ಆರಂಭಿಸಿದ ಕಾಂಗ್ರೆಸ್ 5 ಪಾಲಿಕೆಗಳನ್ನು ಗೆಲ್ಲಲೇಬೇಕು ಅಂತ ಪಣ ತೊಟ್ಟಂತ ಕೈಪಡೆ. ಚುನಾವಣೆಯ ಪ್ಲಾನ್ ತಯಾರಿ ಕುರಿತಂತೆ ತಂಡಗಳ ರಚನೆ, ಸಚಿವರು, ಶಾಸಕರು, ಪರಿಷತ್ ಸದಸ್ಯರಿಗೆ ಚುನಾವಣೆಯ ಹೊಣೆಯನ್ನ ಹೊರಿಸಲಾಗ್ತಾ ಇದೆ. ಬೆಂಗಳೂರು ಭಾಗದ ಸಚಿವರಿಗೆ ಒಂದೊಂದು ಪಾಲಿಕೆಗಳ ಉಸ್ತುವಾರಿ, ಹಾಲಿ ಮಾಜಿ ಶಾಸಕರು, ಹಾಲಿ ಮಾಜಿ ಎಂಎಲ್ಸಿಗಳಿಗೆ ಪಕ್ಷ ಸಂಘಟನೆಯ ಹೊಣೆ, 5 ಪಾಲಿಕೆ ವ್ಯಾಪ್ತಿಯಲ್ಲಿ ಹೊಣೆಗಾರಿಕೆ ನೀಡಿದ ಡಿಸಿಎಂ ಡಿಕೆಶಿ. ಗ್ರೇಟರ್ ಬೆಂಗಳೂರು ಅನ್ನುವಂಥ ಒಂದು ಕಾನ್ಸೆಪ್ಟ್ ಡಿಕೆ ಶಿವಕುಮಾರ್ ಅವರ ತಲೆಯಲ್ಲಿ ಬಹಳ ವರ್ಷಗಳಿಂದ ಇತ್ತು ಅನ್ನೋದು ನಾವು ಹೇಳ್ಕೊಂಡಿದ್ರು. ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೇನೆ ಗ್ರೇಟರ್ ಬೆಂಗಳೂರು ಅನ್ನೋದನ್ನು ಪ್ರಸ್ತಾಪ ಮಾಡಿದ್ರು. ಫೈನಲಿ ಅವರ ಇಚ್ಛೆಯಂತೆಯೇ, ಅವರ ಆಸೆಯಂತೆಯೇ, ಅವರ ಕನಸಿನಂತೆ ಗ್ರೇಟರ್ ಬೆಂಗಳೂರು ಆಗಿ ಚುನಾವಣೆಗೆ ಸಿದ್ಧತೆಗಳಾಗ್ತಾ ಇರೋದು. ಹೀಗಿರಬೇಕಾದ್ರೆ ಕಾಂಗ್ರೆಸ್ ಹಿಡಿತವನ್ನು ಸಾಧಿಸಲೇಬೇಕು ಅಂತ ಹಟ್ಟಿಗೆ ಬಿದ್ದುಬಿಟ್ಟಿದ್ದಾರೆ. 5 ಪಾಲಿಕೆಗಳನ್ನು ಗೆಲ್ಲೇಬೇಕು ಅಂತ ಪಣ ತೊಟ್ಟಿರುವಂಥದ್ದು ಕಾಂಗ್ರೆಸ್ನವರು. ಈ ಕಾರಣಕ್ಕಾಗಿ ಚುನಾವಣೆಯ ಪ್ಲಾನ್ಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ತಯಾರಿ ಕುರಿತಂತೆ ತಂಡಗಳ ರಚನೆಯನ್ನು ಮಾಡ್ತಾ ಇರೋದು. ಸಚಿವರುಗಳು, ಶಾಸಕರುಗಳು, ಪರಿಷತ್ನ ಸದಸ್ಯರಿಗೆ ಈ ಚುನಾವಣೆಯ ಜವಾಬ್ದಾರಿಯನ್ನು, ಹೊಣೆಯನ್ನು ಅವರ ಹೆಗಲ ಮೇಲೆ ಹೊರಿಸೋದಕ್ಕೆ ಮುಂದಾಗಲಾಗಿದೆ. ಬೆಂಗಳೂರು ಭಾಗದ ಸಚಿವರಿಗೆ ಒಂದೊಂದು ಪಾಲಿಕೆ ಉಸ್ತುವಾರಿ, ನೋಡ್ರಪ್ಪ ನೀವು ಈ ಪಾಲಿಕೆಗಳ ಉಸ್ತುವಾರಿಯನ್ನು ಹೊತ್ಕೊಂಡ್ಲೇಬೇಕು ಅಂತ ಬೆಂಗಳೂರು ಭಾಗದ ಸಚಿವರಿಗೆ ನಿರ್ದೇಶನವನ್ನು ನೀಡ್ತಾ ಇದ್ದಾರೆ. ಹಾಲಿ ಮಾಜಿ ಶಾಸಕರು, ಹಾಲಿ ಮಾಜಿ ಎಂಎಲ್ಸಿಗಳು ಯಾರ್ಯಾರಿದ್ರು, ಈಗ ಅಧಿಕಾರದಲ್ಲಿ ಇದ್ದರೂ, ಈ ಹಿಂದೆ ಇದ್ದರೂ, ಯಾವಾಗಾಗಿದ್ರೂ ಪರವಾಗಿಲ್ಲ, ಒಂದು ಹಿಡಿತ ಸಾಧಿಸಿದ್ದೀರಾ, ನಿಮಗೊಂದು ಐಡಿಯಾ ಇದೆ ಅಂತ ಅಂದರೆ ಜವಾಬ್ದಾರಿಯನ್ನು ಹೊತ್ಕೊಳ್ಳಿ ಅಂತ ಸೂಚಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. 5 ಪಾಲಿಕೆಯನ್ನು ಗೆಲ್ಲೇಬೇಕು ಅಂತ ಕಾಂಗ್ರೆಸ್ ಹಟ್ಟಕ್ಕೆ ಬಿದ್ದಂಗೆ ಕಾಣಿಸ್ತಾ ಇದೆ. ಏನೇನು ಸ್ಟ್ರಾಟರ್ಜಿ ಮಾಡ್ತಾ ಇದ್ದಾರೆ? ಗ್ರೇಟರ್ ಬೆಂಗಳೂರಿಗೆ ಚುನಾವಣೆ ಇನ್ನೂ ಲೇಟು ಅನ್ನುವಂತ ಮಾಹಿತಿಗಳಿತ್ತು. ಆದ್ರೆ ಈಗ ಅಧಿಕೃತವಾಗಿ ಚುನಾವಣೆಯನ್ನ ನೋಟಿಫಿಕೇಶನ್ ಅನ್ನ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ನವೆಂಬರ್ನಲ್ಲಿ ಬಹುತೇಕವಾಗಿ ಗ್ರೇಟರ್ ಬೆಂಗಳೂರು ನೋಟಿಫಿಕೇಶನ್ ಹೊರಬೀಳುವಂತ ಸಾಧ್ಯತೆಗಳಿದೆ. ಹಾಗಾಗಿ ಫೆಬ್ರವರಿಯಲ್ಲಿ ಚುನಾವಣೆಗಳು ಬಹುತೇಕ ಖಚಿತ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಈಗಾಗಲೇ ಸಿದ್ಧತೆಗಳನ್ನು ನಡೆಸ್ತಾ ಇದೆ. ಕಳೆದ ಈಗ 4-5 ಸಭೆಗಳನ್ನ ಈಗಾಗಲೇ ಡಿಕೆ ಶಿವಕುಮಾರ್ ಅವರು ನಡೆಸಿದ್ದಾರೆ, ಮುಖಂಡರ ಸಭೆಗಳನ್ನ. ಇದೀಗ ಅಧಿಕೃತವಾಗಿ ಸಚಿವರಿಗೆ ಜವಾಬ್ದಾರಿಗಳನ್ನ ಕೊಟ್ಟಿದ್ದಾರೆ. 5 ಪಾಲಿಕೆಗಳನ್ನ ಏನು ಈಗ ವಿಭಜನೆ ಮಾಡಲಾಗಿದೆ, 5 ಪಾಲಿಕೆಗಳಿಗೂ ಕೂಡ ಸಚಿವರಿಗೆ ಉಸ್ತುವಾರಿಯನ್ನ ಕೊಡಲಾಗಿದೆ. ಆ ಪಾಲಿಕೆಯನ್ನ ಗೆಲ್ಲಿಸಿಕೊಂಡು ಬರುವಂತಹ ಹೊಣೆಗಾರಿಕೆಯನ್ನ ಸಚಿವರು ಓಡಬೇಕಿದೆ. ರಾಮಲಿಂಗಾರೆಡ್ಡಿ ಅವರಿಗೆ ದಕ್ಷಿಣ ಕೊಟ್ಟಿದ್ರೆ, KJ ಜಾರ್ಜ್ ಅವರಿಗೆ ಬೆಂಗಳೂರು ಉತ್ತರ ಪಾಲಿಕೆಯ ಜವಾಬ್ದಾರಿಯನ್ನ ಕೊಡಲಾಗಿದೆ. ಪೂರ್ವ ವಿಭಾಗದ ಜವಾಬ್ದಾರಿಯನ್ನ ಕೃಷ್ಣ ಬೈರೇಗೌಡರಿಗೆ ಕೊಟ್ಟಿದ್ರೆ, ಜಮೀರ್ ಮತ್ತೆ ದಿನೇಶ್ ಗುಂಡೂರಾವ್ ಅವರಿಗೆ ಸೆಂಟ್ರಲ್ ಉಸ್ತುವಾರಿಯನ್ನ ನೀಡಲಾಗಿದೆ. ಬೈರತಿ ಸುರೇಶ್ ಅವರಿಗೆ ಪಶ್ಚಿಮ ವಿಭಾಗದ ಉಸ್ತುವಾರಿಯನ್ನ ನೀಡಲಾಗಿದೆ. ಇದರ ಜೊತೆಗೆ ಪಕ್ಷದ ಬೆಂಗಳೂರು ಭಾಗದ ಶಾಸಕರು, ಎಂಎಲ್ಸಿಗಳು, ಹಾಗೆ ಸಂಸದರು ಮತ್ತೆ ರಾಜ್ಯಸಭಾ ಸದಸ್ಯರೇನಿದ್ದಾರೆ ಅವರಿಗೂ ಕೂಡ ಈಗ ಜವಾಬ್ದಾರಿಯನ್ನ ಕೊಡಲಾಗಿದೆ. ಎಲ್ಲರನ್ನೂ ಕೂಡ ಒಟ್ಟಾಗಿ ಬಳಸ್ಕೊಂಡು ಈ ಬಾರಿ ಚುನಾವಣೆಯನ್ನ 5 ಪಾಲಿಕೆಗಳನ್ನ ನಾವು ಗೆಲ್ಲಬೇಕು ಅನ್ನುವಂತ ರೀತಿಯಲ್ಲಿ ಡಿಕೆ ಶಿವಕುಮಾರ್ ಪ್ಲಾನ್ ಮಾಡುವಂತೆ ಕಾಣಿಸ್ತಾ ಇದೆ. ಬೇರೆ ಪಕ್ಷಗಳು ಇನ್ನೂ ಕೂಡ ಚುನಾವಣಾ ಸಿದ್ಧತೆಯನ್ನ ಆರಂಭಿಸಿಲ್ಲ. ಆದ್ರೆ ಕಾಂಗ್ರೆಸ್ ಮೊದಲಿಗೆ ಈಗಾಗಲೇ ಸಿದ್ಧತೆಯನ್ನ ಆರಂಭಿಸಿದೆ. ಎಲ್ಲರಿಗೆ ಜವಾಬ್ದಾರಿಯನ್ನ ಕೊಡುವ ಮೂಲಕ ಪ್ರತಿ ಮನೆಗಳನ್ನ ಕಾರ್ಯಕರ್ತರೊಂದು ಪಟ್ಟನ್ನ ಕಟ್ಟಬೇಕು. ಸ್ಥಳೀಯ ಮಟ್ಟದಲ್ಲಿ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಅಲ್ಲಿರುವಂತಹ ಪರಿಷತ್ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಮಾಜಿಗಳಿರುವಂತವ್ರು ಯಾರು ಹಿಂದೆ ಪಾಲಿಕೆಗೆ ಸ್ಪರ್ಧಿಸಿ ಸೋತಿದ್ರು, ಜೊತೆಗೆ ಇಂದಿನ ಪಾಲಿಕೆ ಮೆಂಬರ್ಗಳಿದ್ರು, ಎಲ್ಲರ ವಿಶ್ವಾಸವನ್ನ ಕಳಿಸ್ಕೊಂಡು ಆ ಭಾಗದಲ್ಲಿ ಸಕ್ರಿಯವಾಗಿ ಸಭೆಗಳ ಮೇಲೆ ನಿರಂತರವಾಗಿ ಸಭೆಗಳನ್ನ ಆಯೋಜನೆ ಮಾಡುವ ಮೂಲಕ ಕಾರ್ಯಕರ್ತರಿಗೆ ಉತ್ಸಾಹವನ್ನ ತುಂಬುವಂತ ಪ್ರಯತ್ನವನ್ನ ಈ ಸಚಿವರು ಮಾಡ್ಬೇಕಾಗತ್ತೆ. ಶಾಸಕರು ಮತ್ತೆ ಎಂಎಲ್ಸಿಗಳು ಒಂದೊಂದು ವಿಭಾಗದ 4-5 ವಾರ್ಡ್ಗಳಿಗೆ ಒಬ್ಬೊಬ್ಬರನ್ನ ನೇಮಕ ಮಾಡಲಾಗಿದೆ. ಅವರೆಲ್ಲರೂ ಕೂಡ ತಮಗೆ ವಾರ್ಡ್ಗಳಲ್ಲಿ ಈಗಿನಿಂದಲೇ ಅವರು ಚಟುವಟಿಕೆಗಳನ್ನ ಆರಂಭಿಸಬೇಕಾಗಿದೆ. ಸೊ ಹಾಗಾಗಿ ಗ್ರೇಟರ್ ಬೆಂಗಳೂರು ಚುನಾವಣೆಯನ್ನ ಗೆಲ್ಲೋದಕ್ಕೆ ಕಾಂಗ್ರೆಸ್ ಸಾಕಷ್ಟು ಮಾಸ್ಟರ್ ಪ್ಲಾನ್ ಗಳನ್ನ ಮಾಡ್ಕೊಳ್ತಾ ಇದೆ. ಈಗಾಗಲೇ ಎಲ್ಲ ನಾಯಕರಿಗೂ ಕೂಡ ಜವಾಬ್ದಾರಿಯನ್ನ ಹಂಚುವ ಮೂಲಕ ಚುನಾವಣೆಯ ಲಾಭ ನಷ್ಟ ಎಲ್ಲವನ್ನೂ ಕೂಡ ಅವರ ತಲೆಗೆ ಕಟ್ಟೋದಕ್ಕೆ ಈಗ ಡಿಕೆ ಶಿವಕುಮಾರ್ ಮುಂದಾಗಿರುವಂತದ್ದು ಐತಿ.